ನಮಸ್ಕಾರ. ನಮ್ಮ ಇಡೀ ಭಾರತೀಯರು ತುಂಬಾ ಖುಷಿ ಪಡುವಂತ ಅವಿಸ್ಮರಣೀಯ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಭಾಗಿಯಾಗ್ತಾ ಇದ್ವಿ. ಜನವರಿ 22ಕ್ಕೆ ಹೌದು, ಬಹು ವರ್ಷಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಹೌದು. ಸೊ ಒಬ್ಬ ಚಿತ್ರರಂಗದ ಪ್ರತಿನಿಧಿಯಾಗಿ, ಒಬ್ಬ ಭಾರತೀಯನಾಗಿ ಏನ್ ಹೇಳ್ತಾರೆ ಸರ್? ಬಹಳ ಖುಷಿ ಕೊಡ್ತಾ ಇದೆ. ಇಷ್ಟು ವರ್ಷ ಬೇಕಾಯಿತು ನಮ್ಮತನದ್ದು, ನಮ್ಮ ಹಿಂದುತ್ವದ್ದು, ನಮ್ಮ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಒಂದು ರಾಮ್ಲಲ್ಲಾ ಅಂತ ಏನು ಕರೀತಾರೆ, ರಾಮ್ಲಲ್ಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ, ಒಂದು ಭವ್ಯವಾದಂಥ ದೇವಸ್ಥಾನ ಕಟ್ಟೋದಕ್ಕೆ ಇದ್ದಂಥ ದೇವಸ್ಥಾನನ ಒಡೆದು ಬೇರೆ ನಾವು ಮಾಡಿ ಅದನ್ನು ಮತ್ತೆ ಹೋಗಿ ಹಲವಾರು ಜೈಲಿಗೆ ಹೋಗಿ ಹಲವರ ಹೋರಾಟ, ಮತ್ತು ಇದಕ್ಕೆ ನಮ್ಮ ದೇಶದ ಕಾನೂನು ಸುಪ್ರೀಂ ಕೋರ್ಟ್ಗೆ ನಾವೆಲ್ಲ ಚಿರಋಣಿಯಾಗಿರಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಲಿಲ್ಲ ಅಂದಿದ್ರೆ ಇವತ್ತಿನ ಜನವರಿ 22 ಏನು ಪ್ರಾರಂಭ ಆಗ್ತಾಯಿದೆ, ರಾಮ ಜನ್ಮಭೂಮಿಯ ಒಂದು ರಾಮನ ದೇವಸ್ಥಾನ ಏನು ಉದ್ಘಾಟನೆ ಆಗ್ತಾಯಿದೆ, ಅದು ಆಗ್ತಾ ಇರಲಿಲ್ಲ. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ ನಾವೆಲ್ಲ ಧನ್ಯವಾದ ಅರ್ಪಿಸಬೇಕು. ಸೊ ನಮ್ಮದು ದೇವಸ್ಥಾನ ನಮಗೆ ವಾಪಸ್ ಬಂದಿದೆ. ನಮ್ಮ ಹಿಂದುತ್ವದ ಹೆಮ್ಮೆ. ನಮ್ಮ ಚಿತ್ರರಂಗ ಅಂತೂ ಖುಷಿ ಪಡುತ್ತೆ. ಖಂಡಿತ ನಮ್ಮದನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅಂತ ಖುಷಿ ಕೊಡುತ್ತೆ. ದೇಶನೇ ನಿಬ್ಬೆರಗಾಗಿ ನೋಡುವಂಥ ಒಂದು ಕ್ಷಣ ಇನ್ನು 5 ದಿನದಲ್ಲಿ ಬರುತ್ತೆ. ಅದ್ಭುತ ಆಗಿದೆ. ನಾನು ಅಯೋಧ್ಯೆಗೆ ಹೋಗಿದ್ದೀನಿ. ಬಹಳ ದೂರದಲ್ಲಿ ನಿಂತು ಮಿಲ್ಟ್ರಿ ಸರ್ಪಗಾವಲಲ್ಲಿದ್ದಾಗ ರಾಮ್ಲಲ್ಲಾ ಮೂರ್ತಿನ ಚಪ್ರ ಹಾಕಿದ್ರು, ಗುಡಿಸ್ಲು ಹಾಕಿದ್ರು. ಆ ಜಾಗದಲ್ಲಿ ನಾನು ನಮ್ಮ ಫ್ಯಾಮ್ಲಿ ಹೋಗಿ ನೋಡಿದ್ದೀವಿ 2011 ಅಥವಾ 12ರಲ್ಲಿ. ಈಗ ಮತ್ತೆ ಹೋಗಬೇಕು ನಾನು. ಯಾಕೆ ಅಂತಂದರೆ ಸರಿಯೂ ನದಿ ಮತ್ತು ಹನುಮಾನ್ ಗದ್ದಿ ಅಂತ ಏನು ಹೇಳ್ತಾರೆ, ಆಂಜನೇಯನ ಒಂದು ಎತ್ತರವಾದ ಜಾಗದಲ್ಲಿ ಆಂಜನೇಯ ಇದೆ. ಅದು ಗುಡ್ಡ ಅಲ್ಲ, ಗುಡ್ಡದ ಥರ ಪ್ರದೇಶ. ಹೋಗಿ ನೋಡಬೇಕು. ನನಗಂತೂ ತುಂಬ ಬೇಗನೆ ಹೋಗಬೇಕು ಅಂತ ನನ್ನ ಮನಸ್ಸು ಕಾತರದಿಂದ ಇದೆ. ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನು ಯಶ್ ಮತ್ತು ರಿಷಬ್ ಶೆಟ್ಟಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಸೊ ಕನ್ನಡ ಚಿತ್ರರಂಗದ ಇಬ್ಬರು ಕಲಾವಿದರಿಗೆ ಆಹ್ವಾನ ಬಂದಿದೆ ನಾಗೇಶನ್ಗೆ. ಖುಷಿ ಆಗುತ್ತಲ್ಲ ಅದ್ರ ಬಗ್ಗೆ. ಈಗ ಇಡೀ ಚಿತ್ರರಂಗನ ಕರೆಯೋದಕ್ಕಾಗಲ್ಲ, ಇಬ್ಬರಿಗಾದ್ರೂ ಬಂದಿದೆಯಲ್ಲ, ಅದಕ್ಕೋಸ್ಕರ ನಾವು ಖುಷಿ ಪಡೋಣ. ನಮ್ಮ ಚಿತ್ರರಂಗದ ಪ್ರತಿನಿಧಿಗಳಾಗಿ ಯಶ್ ಮತ್ತು ರಿಷಬ್ ಶೆಟ್ಟಿ ಇಬ್ಬರು. ಯಾಕೆಂದರೆ ಯಶ್ ಒಂದು ಚರಿತ್ರಾರ್ಹ ಇಟ್ಕೊಟ್ಟಂಥ ಒಂದು ಸಿನಿಮಾ ಮಾಡಿದರು. ರಿಷಬ್ ಶೆಟ್ಟಿ ಸಹ ಕಾಂತಾರ ಮಾಡಿದರು. ಸೊ ಒಂದು ಮೈಲ್ಗಲ್ಲಾಗ್ತಾಯಿದೆ ಅವರಿಬ್ಬರಿಗೆ ಆಹ್ವಾನ ಬಂದಿರೋದು. ಸೊ ನಮ್ಮ ಚಿತ್ರರಂಗದ ಪ್ರತಿನಿಧಿಗಳಾಗಿ ಅವರು ಹೋಗ್ತಾ ಇದ್ದಾರೆ. ಖುಷಿ ಪಡೋಣ ನಾವೆಲ್ಲ.